ಹಿಂದುಳಿದ ವರ್ಗದ ಆಯೋಗ ನಡೆಸುವಂತಹ ಸಮೀಕ್ಷೆಯಲ್ಲಾಗಿರುವಂತಹ ಗೊಂದಲ ಮತ್ತು ಆತಂಕದ ಸಂಗತಿಗಳನ್ನ ಬಿಜೆಪಿಯ ನಿಯೋಗ ಇವತ್ತು ಬಂದು ಭೇಟಿ ಮಾಡಿ ಅವರಿಗೆ ಮನವಿಯನ್ನ ಸಲ್ಲಿಸಿದೆ. ನಾವು ವಿಶೇಷವಾಗಿ ಹಿಂದುಳಿದ ವರ್ಗಕ್ಕೆ ಆಗ್ರಹವನ್ನು ಮಾಡ್ತಾ ಇರುವಂತದ್ದು, ಹಿಂದೂ ಉಪಜಾತಿಗಳಲ್ಲಿರುವಂತಹ 48 ಪಂಗಡಗಳಿಗೆ ಕ್ರಿಶ್ಚಿಯನ್ ಅಂತೇಳಿ ಹೊಸ ನಾಮಕರಣವನ್ನು ಮಾಡಿದ್ದಾರೆ. ಇದನ್ನ ಕೈ ಬಿಡಬೇಕು ಅನ್ನುವಂತ ಒತ್ತಾಯವನ್ನ ಪದೇ ಪದೇ ನಾವು ಮಾಡಿದ್ರೂ ಕೂಡ ಆಯೋಗ ಇನ್ನೂ ಸ್ಪಷ್ಟವಾದಂತಹ ತೀರ್ಮಾನಕ್ಕೆ ಬಂದಿಲ್ಲ. ವಿಶೇಷವಾಗಿ ಮೊನ್ನೆ 33 ಉಪಜಾತಿಗಳನ್ನ ಕೈಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹೆಸರಿನಲ್ಲಿರುವಂತಹ ಕ್ರಿಶ್ಚಿಯನ್ ಪದಗಳನ್ನು ಅವರು ಕೈಬಿಟ್ಟಿಲ್ಲ. ಅದಕ್ಕೆ ಇವತ್ತು ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಸುಮಾರು 1.5 ಗಂಟೆಗಳ ಕಾಲ ನಡೆದಂತ ಚರ್ಚೆ, ಮಾತುಕತೆ ಇವೆಲ್ಲವನ್ನೂ ಕೂಡ ನೋಡಿದಾಗ ಆಯೋಗದ ಅಧ್ಯಕ್ಷರ ಮಾತಿನಲ್ಲಿ ವ್ಯರ್ಥ ಆಗುವಂತದ್ದು, ಆಯೋಗ ಸ್ವತಂತ್ರವಾಗಿ ಏನು ಕೆಲಸವನ್ನ ಮಾಡಬೇಕಾಗಿತ್ತು ಆ ರೀತಿ ಮಾಡದೆ ಇನ್ಯಾರೋ ಇದರ ಕೈಗೊಂಬೆಯಾಗಿ ಆಯೋಗ ಕೆಲಸವನ್ನ ಮಾಡ್ತಾ ಇದೆ. ಆಯೋಗವನ್ನ ಇನ್ಯಾರೋ ನಿಯಂತ್ರಣ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, 33 ಉಪಜಾತಿಗಳನ್ನ ಬಿಡಬೇಕಾದ್ರೆ ನನಗೆ ರಾಜಕೀಯ ಒತ್ತಡ ಇತ್ತು ಅಂತ ಹೇಳ್ತಾರೆ. ಈಗ 15 ಜಾತಿಗಳನ್ನ ಯಾಕೆ ಕೈ ಬಿಡ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಉತ್ತರವನ್ನು ಸ್ಪಷ್ಟವಾಗಿ ಕೊಡ್ತಾ ಇಲ್ಲ. ಅಂದ್ರೆ ದಲಿತರನ್ನ ಮತ್ತು ಪರಿಶಿಷ್ಟ ಪಂಗಡಗಳನ್ನ ಒಳಗೊಳ್ಳುವಂತಹ ಜಾತಿಗಳನ್ನ ಅವ್ರು ಕೈ ಬಿಡೋದಿಲ್ಲ, ಉಳಿದಂತವ್ರನ್ನ ಕೈ ಬಿಟ್ಟಿದ್ದಾರೆ. ಒಂದು ರೀತಿ ಆಯೋಗಕ್ಕೆ ಯಾರೋ ಇನ್ನೊಬ್ರು ಇದರ ನಿಯಂತ್ರಣವನ್ನ ಮಾಡ್ತಾ ಇಡೀ ಸಮೀಕ್ಷೆಯನ್ನ ಮಾಡುವಂತ ಹುನ್ನಾರವನ್ನ ಇವತ್ತು ನಡೆಸ್ತಾ ಇರುವಂತದ್ದು ಸರಿಯಲ್ಲ. ಆಯೋಗ ಸ್ವತಂತ್ರವಾಗಿ ಕೆಲಸವನ್ನ ಮಾಡಬೇಕು. ನನಗನ್ಸಿದ್ದು, ಕಾಂತರಾಜು ವರದಿಯನ್ನ ಸರ್ಕಾರ ತೆಗೆದುಕೊಂಡಿಲ್ಲ. ಆದ್ರೆ ಇವರು ಹೇಳ್ತಾರೆ ಕಾಂತರಾಜು ಆಯೋಗದ ವರದಿಯಲ್ಲಿದ್ದಂತ ಜಾತಿಗಳನ್ನು ತೆಗೆದುಕೊಂಡಿದೀವಿ ಅಂತೇಳಿ ಒಂದು ಗೊಂದಲದ ಹೇಳಿಕೆಯನ್ನು ಇವರು ಕೊಡ್ತಾರೆ. 1400 ಪಟ್ಟಿಯನ್ನ ಅಧಿಕೃತವಾಗಿ ಅವರೇ ಪ್ರಕಟ ಮಾಡಿದ್ರು. ಈಗ ಅದರ ಔಚಿತ್ಯ ಏನಿಲ್ಲ ಅಂತ ಅವರೇ ಮತ್ತೊಂದ್ಸರಿ ಹೇಳ್ತಾರೆ. ಒಟ್ಟಾರೆ ಒಂದು ಗೊಂದಲದ ವಾತಾವರಣವನ್ನ ಆಯೋಗವೇ ಸ್ವತಃ ಸೃಷ್ಟಿ ಮಾಡ್ತಾ ಇರುವಂತದ್ದು ಸರಿಯಲ್ಲ. ಈ ಸಮೀಕ್ಷೆ ಕರ್ನಾಟಕದ ಆಡಳಿತಕ್ಕೆ ಉಪಯೋಗ ಆಗಬೇಕು ಅಂತೇಳಿ ಈ ಸಮೀಕ್ಷೆ ಇರೋದು. ಆದ್ರೆ ಇನ್ಯಾವುದೋ ರಾಜಕೀಯ ಉಪಯೋಗಕ್ಕೆ ಈ ಸಮೀಕ್ಷೆ ಬಳಕೆ ಆಗಬಾರದು. ಆದ್ರೆ ಇವತ್ತಿನ ಒಟ್ಟು ಸಮೀಕ್ಷೆಯ ವಾತಾವರಣವನ್ನು ನೋಡಿದ್ರೆ ನೇರವಾಗಿ ಸಿದ್ದರಾಮಯ್ಯನವರ ರಾಜಕೀಯಕ್ಕೆ ಮಾತ್ರ ಇದು ಬಳಕೆ ಆಗ್ತಾ ಇದೆ. ಇದು ರಾಜ್ಯದ ಹಿತದೃಷ್ಟಿಯಿಂದ ಬಳಕೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ. ಇವತ್ತು ನ್ಯಾಯಾಲಯದ ವಾದ ವಿವಾದವನ್ನು ನೋಡಿದ ನಂತರ ಸಂಜೆ ನಾನೊಂದು ತೀರ್ಪಿಗೆ ಬರ್ತೀವಿ ಅಂತ ನಾನೊಂದು ಮೀಟಿಂಗ್ ಅನ್ನು ನಡೆಸಿ ತೀರ್ಮಾನಕ್ಕೆ ಬರ್ತೀವಿ ಅಂತೇಳಿ ಆಯೋಗದ ಅಧ್ಯಕ್ಷರು ಹೇಳಿದ್ದಾರೆ. ಆದ್ರೆ ಆಯೋಗದ ಅಧ್ಯಕ್ಷರು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಅವರು ಇನ್ಯಾರೋ ಇದನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ರಾಜ್ಯದ ಆಡಳಿತಕ್ಕೆ ಈ ಸಮೀಕ್ಷೆ ಬಳಕೆ ಆಗಬೇಕೇ ವಿನಾ ಸಿದ್ದರಾಮಯ್ಯನವರ ರಾಜಕೀಯಕ್ಕೆ ತಕ್ಕಂತೆ ಈ ಸಮೀಕ್ಷೆ ಬಳಕೆ ಆಗಬಾರದು. ನನಗೆ ಪ್ರಬಲವಾಗಿ ಅನ್ನಿಸ್ತಾ ಇರೋದು, ಕಳೆದ 15 ದಿನಗಳ ಒಟ್ಟು ವಾತಾವರಣವನ್ನು ನೋಡಿದಾಗ ಕಾಂತರಾಜು ಆಯೋಗದಂತೆ ಈ ಆಯೋಗದ ವರದಿಯನ್ನು ಕೂಡ ನಿಷ್ಕ್ರಿಯಗೊಳಿಸುವಂತ ಮತ್ತೊಂದು ವರದಿ ಅಷ್ಟೇ ಇದು. ಅವರು ರಾಜಕೀಯಕ್ಕೆ ಮಾತ್ರ ಬಳಸ್ಕೊಳ್ತಾ ಇದ್ದಾರೆ. ರಾಜ್ಯದ ಆಡಳಿತಕ್ಕೆ ಈ ಆಯೋಗದ ವರದಿಯನ್ನ ಬಳಸಿಕೊಳ್ಳುವಂತ ಯಾವುದೇ ಸನ್ನಿವೇಶಗಳು ಮುಂದಿನ ದಿನಗಳಲ್ಲಿ ಆಗೋದಿಲ್ಲ. ಮತ್ತೊಂದು ವರದಿಯನ್ನ ನಿರ್ಲಕ್ಷ್ಯ ಮಾಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಈ ವರದಿಯ ಮುಖಾಂತರ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಷ್ಟೇ. ಮೇಡಮ್, ಅಲ್ಲ, ಈಗಾಗಲೇ ನಾವು ಸ್ಪಷ್ಟ ಮಾಡಿದ್ದೇವೆ. ಈ 15 ಪಟ್ಟಿಯನ್ನು ಕೈ ಬಿಡ್ಲಿಲ್ಲ ಅಂತಾದ್ರೆ ಸುಲಲಿತವಾಗಿ ವರದಿ ನಡೀಲಿಕ್ಕೆ, ಸಮೀಕ್ಷೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಜನರಲ್ಲಿ ಒಂದು ಆತಂಕ ಇದೆ, ಆಕ್ರೋಶ ಇದೆ. ಜನರ ಆಕ್ರೋಶ ಪ್ರತಿಭಟನೆಗೆ ಇಳಿಯೋದಕ್ಕಿಂತ ಮುಂಚೆ ಇದನ್ನ ಕೈ ಬಿಡಿ ಅಂತ ಹೇಳಿದೀವಿ. ಇದನ್ನ ಮೊಂಡುವಾದವನ್ನ ಇಟ್ಟುಕೊಂಡು ಇದೇ ರೀತಿ ಸಮೀಕ್ಷೆಯನ್ನು ಮಾಡಿದ್ರೆ ಒಂದು ಸುಲಲಿತವಾದಂತಹ ಸಮೀಕ್ಷೆ ಕರ್ನಾಟಕದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಭಟನೆಯ ನಡುವೆ, ಆಕ್ರೋಶದ ನಡುವೆ, ಧರಣಿಯ ನಡುವೆ ಪ್ರತಿಭಟನೆ ಆಗುತ್ತೆ. ಅದಕ್ಕೆ ಆಯೋಗ ಅವಕಾಶವನ್ನು ಮಾಡಿಕೊಡಬಾರದು ಅಂತ ನಾವು ಆಗ್ರಹ ಮಾಡ್ತೇವೆ. ಅವರದನ್ನ ಬಾಯಿ ಮಾತಲ್ಲಿ ಮತಾಂತರ ಆಗಿದ್ರು ಕೂಡ ನಂತರ ಅದನ್ನು ಕ್ರೋಢೀಕರಣ ಮಾಡಿ ಉಳಿಸ್ಕೊಳ್ತೀವಿ ಎನ್ನುವಂತ ಒಂದು ಆತಂಕದ ಸಂಗತಿಯನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಇದು ಸರ್ಕಾರದ ನಿರ್ದೇಶನ ಅವರು ಹೇಳ್ತಾ ಇದ್ದಾರೋ ಸ್ವತಃ ಅವರು ಹೇಳ್ತಾ ಇದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟ ಮಾಡಬೇಕು. ಅಂದ್ರೆ ಯಾರು ಮತಾಂತರ ಆಗಿದ್ರೂ ಕೂಡ ಮೂಲ ಜಾತಿಯಲ್ಲೇ ಮೀಸಲಾತಿಯನ್ನ ಮುಂದುವರಿಸಬೇಕು ಅನ್ನುವಂತ ಒಂದು ಪರೋಕ್ಷವಾದಂತ ಸಂದೇಶವನ್ನ ಆಯೋಗದ ಅಧ್ಯಕ್ಷರು ಕೊಟ್ಟಿರುವಂತದ್ದು ಇಡೀ ಮೀಸಲಾತಿಯನ್ನ ಏರುಪೇರು ಮಾಡುವಂತ ಒಂದು ಹುನ್ನಾರವನ್ನ ಸರ್ಕಾರ ಮಾಡ್ತಾ ಇರುವಂತದ್ದು ಸ್ಪಷ್ಟ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.